ಅಡಿಗೆ ಕೆಲಸ ಅಂತಲೇ ಇಟ್ಕೊಳ್ಳಿ. ಮನೆಯಲ್ಲಿ ಯಾವಾಗಲೂ ಟಿ ವಿ ಓಡ್ತಾ ಇರುತ್ತೆ. ಆ ಸೀರಿಯಲು ರಾಮಪ್ಪ, ಕೃಷ್ಣಪ್ಪ, ಗೋವಿಂದಪ್ಪ, ಏನೇನೋ ಸೀರಿಯಲ್ಗಳು. ಸೀರಿಯಲ್ ಇಲ್ಲ ಅಂದರೆ ಅವ್ರ ಜೀವನ ಇಲ್ಲ. ಬೇಕಾದ್ರೆ ಗಂಡ ಇಲ್ಲದೆ ಇದ್ಬಿಡ್ತಾರೆ, ಮಕ್ಕಳಿಲ್ಲದೆ ಇದ್ಬಿಡ್ತಾರೆ. ಆ ಟಿ ವಿ ಸೀರಿಯಲ್ ಇಲ್ಲದೆ ಬದುಕಲ್ಲ. ಏನೋ ಒಂದಕ್ಕೆ ಅಡಿಕ್ಟ್ ಆಗ್ತೀವಿ ನಾವೆಲ್ಲರೂ. ಸೀರಿಯಲು ಅಂತಲ್ಲ, ಏನೋ ಒಂದಕ್ಕೆ ಅಡಿಕ್ಟ್ ಆಗಿರ್ತೀವಿ ನಾವು. ಆ ಪಕ್ಕದ ಮನೆಯವ್ರ ಹತ್ರ ಮಾತಾಡಬೇಕು, ಕೆಲವರಿಗೆ ಮಾತಾಡೋ ಹುಚ್ಚು. ಅಲ್ಲಿ ಅಡಿಗೆ ಮನೆಯಲ್ಲಿ ಹಾಲು ಇಟ್ಬಿಟ್ಟು ಕೊತ್ತಂಬರಿ ಸೊಪ್ಪು ಪಕ್ಕದ ಮನೆಯಲ್ಲಿ ತಗೋಬೇಕು ಅಂತ ಬರ್ತಾರೆ. ಹಾಲು ಉಕ್ಕೋದ್ರೊಳಗಡೆ ತರೋಣ ಅಂತ. ಹಾಲು ಉಕ್ಕಿ ಪೂರ್ತಿ ಸುರಿದೋಗುತ್ತೆ, ಪಾತ್ರೆ ಕಾದು ಸೀದೋಗುತ್ತೆ ಪಾತ್ರೆ. ಇವರು ಹರಟೆ ಮುಗಿತು ಕತೆ ಇವಳಿಗೆ, ನಾನು ಏನು ಮಾಡಿದೆ, ಏನು ಮಾಡ್ತಾ ಇದ್ದೀನಿ. ಅಥವಾ ಅಡಿಗೆ ಮನೆಯಲ್ಲೇ ನಿಂತಿರ್ತಾರೆ, ಅಡಿಗೆ ಮಾಡ್ತಾನೆ ಇರ್ತಾರೆ, ಮನಸ್ಸು ಟಿ ವಿ ಸೀರಿಯಲ್ ಇರುತ್ತೆ. ಅಥವಾ ಫೋನ್ ಇಟ್ಕೊಂಡು ಯಾರ ಥರ ಮಾತಾಡ್ತಿರ್ತಾರೆ. ಉಪ್ಪು ಹಾಕಕ್ಕೆ ಹುಣಸೆಹಣ್ಣು ಹಾಕ್ತಾರೆ, ಹುಣಸೆಹಣ್ಣು ಹಾಕಕ್ಕೆ ಉಪ್ಪು ಹಾಕ್ತಾರೆ. ಅಥವಾ 2 ಸತಿ ಉಪ್ಪು ಹಾಕ್ತಾರೆ, 4 ಸತಿ ಹುಣಸೆಹಣ್ಣು ಹಾಕ್ತಾರೆ. ಏಕಾಗ್ರತೆ ಇಲ್ಲ. ಆಫೀಸಲ್ಲಿ ಕೂಡ ಹಂಗೇನೆ. ತಲೆ ಒಳಗಡೆ 48 ವಿಚಾರಗಳಿಟ್ಕೊಂಡು ಕಾರ್ ಸಾಲ, ಮನೆ ಸಾಲ, ಚಿನ್ನದ ಸಾಲ, ಆ ಸಾಲ, ಈ ಸಾಲ, 28 ಸಾಲಗಳು. ಅವ್ರಿಗೆ ಕೊಡು, ಇವ್ರಿಗೆ ಕೊಡು, ಏನೇನೋ ತಲೆ ಒಳಗಡೆ ಹಾಕ್ಕೊಂಡು ಆಫೀಸಿಗೆ ಕೆಲಸ ಮಾಡಕ್ಕೆ ಬಂದರೆ ನಮ್ಮ ಮನಸ್ಸು ಬೇರೆ ವಿಚಾರಗಳಲ್ಲಿ ಓಡ್ತಾ ಇರುತ್ತೆ ಹೊರತು ಕೆಲಸದ ಮೇಲೆ ನಿಗಾ ಇರಲ್ಲ. ಆ ಕೆಲಸದ ಮೇಲೆ ನಿಗಾ ಬರಬೇಕು ಅಂದರೆ ನೀವು ಮಾಡಿರೋ ಸಾಲನ್ನು ತೀರ್ಸೋಕ್ಕಾಗಲ್ಲ. ಅಂದರೆ ಆಫೀಸಿಗೆ ಬಂದು ಸಾಲದ ಬಗ್ಗೆ ಯೋಚನೆ ಮಾಡಿ ಏನು ಉಪಯೋಗ ಇಲ್ಲ. ಸಾಲವೇ ಮಾಡದೆ ಜೀವನ ಮಾಡೋದನ್ನು ಕಲಿಬೇಕು. ಮಾಡಿಬಿಟ್ರೆ ಆಫೀಸಲ್ಲಿ ಕೂತ್ಕೊಂಡು ಮಾಡಿದ್ರೆ ಕೆಲಸ ಹೊರಟೋಗುತ್ತೆ ಗುಣೆಗೆ. ತಪ್ಪ ಕೆಲಸ ಮಾಡಿದ್ರೆ ಯಾವ ಮ್ಯಾನೇಜರ್ ಇಟ್ಕೊತಾನೆ ನಮ್ಮನ್ನ? ವಾರ್ನಿಂಗ್ ಕೊಡ್ತಾರೆ, ಮೆಮೋ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಸುಮಾರು ಜನ ನನಗೆ ಫೋನ್ ಹೊಡಿತಾರೆ, ಗುರುಗಳೇ ನಾನು 10 ವರ್ಷದಿಂದ ಧ್ಯಾನ ಮಾಡ್ತಿದ್ದೀನಿ, ಏನು ಅನುಭವವೇ ಆಗ್ತಾ ಇಲ್ವಲ್ಲ. ಏನೋ ಕಾಮಾಗಿರುತ್ತೆ ಮೈಂಡ್ ಅಟ್ಟೆ ಹೊರತು ಏನು ನೀವು ವಿಡಿಯೋಲಿ ಹಾಕಿದ್ದೀರಲ್ಲ ಆ ಥರ ಏನು ಅನುಭವ ಇಲ್ಲ ನಮಗೆ. ಕಾರಣ ಏಕಾಗ್ರತೆ ಇಲ್ಲ ಅವರಿಗೆ. ಏಕಾಗ್ರತೆ ಇದ್ದರೆ ಮಾತ್ರ ಒಳಮುಖವಾಗಿ ಹೋಗೋಕ್ಕೆ ಸಾಧ್ಯ. ಅದಕ್ಕೆ ಈ ಧಾರಣೆ ಅಂತ ಅನ್ನೋ ಈ ಅಭ್ಯಾಸವನ್ನು ಕಲಿಬೇಕು.